ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರಿಯರಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಕೂಡ ಈ ನೂತನ ತಿಂಗಳಿನ ನೂತನ ದಿನದಲ್ಲಿ ಸಂಧಿಸುವುದರಲ್ಲಿ ನಾನು ಬಹಳ ಸಂತೋಷ ಪಡ್ತೇನೆ. ಮೇ ತಿಂಗಳಿನ ಮೊದಲನೇ ದಿನವನ್ನು ಕಾಣುವಂತೆ ದೇವರು ಕೊಟ್ಟಂಥ ಕೃಪೆಗಾಗಿ ನಾವು ದೇವರಿಗೆ ವಂದನೆ ಸಲ್ಲಿಸಲು ಬಾಧ್ಯರಾಗಿದ್ದೇವೆ. ಕಳೆದ 4 ತಿಂಗಳುಗಳು ಕರ್ತನು ಅದ್ಭುತವಾಗಿ, ಅತಿಶಯವಾಗಿ ಮೋಶೆಗೆ ತನ್ನ ಮಾರ್ಗವನ್ನು, ಇಸ್ರಾಯೇಲ್ ಜನರಿಗೆ ತನ್ನ ಕೃತ್ಯಗಳನ್ನು ತೋರಿಸಿದ ಹಾಗೆ ನಮಗೂ ಈ 4 ತಿಂಗಳುಗಳು ತನ್ನ ಮಾರ್ಗವನ್ನು, ಕೃತ್ಯವನ್ನು ತೋರಿಸಿ ನಡೆಸಿದಂಥ ದೇವರಿಗೆ ಹೃದಯದ ಆಳದಿಂದ ವಂದನೆ ಸಲ್ಲಿಸುತ್ತಾ, ಈ ದಿನಕ್ಕೆ, ಈ ತಿಂಗಳಿಗೆ ದೇವರು ಕೊಡುವಂಥ ನಿರೀಕ್ಷೆಯ ವಾಕ್ಯ 2 ಪೇತ್ರನು ಅದರ 1ನೇ ಅಧ್ಯಾಯದ 3 ಮತ್ತು 4ನೇ ವಾಕ್ಯಗಳು. ಸೆಕೆಂಡ್ ಎಪಿಸೋಡ್ ಆಫ್ ಸೈಂಟ್ ಪೀಟರ್, ಚಾಪ್ಟರ್ 1 ವರ್ಸಸ್ 3 and 4. ನಾನು ನಿಮಗಾಗಿ ವಾಕ್ಯವನ್ನು ಓದಿ ನಂತರ ಇದನ್ನು ಧ್ಯಾನ ಮಾಡಿ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ಯೇಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದ್ದರಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದದೆಲ್ಲವೂ ದೊರೆಯುತ್ತೆಂದು ಬಲ್ಲೆವಷ್ಟೇ. ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ಆಮೇನ್. ಪ್ರಿಯರಾದವರೇ, 2 ವಾಕ್ಯಗಳನ್ನು ನೋಡಬೇಕಾದ್ರೆ ಆ 3ನೇ ವಾಕ್ಯ ಈ ರೀತಿಯಾಗಿ ಹೇಳ್ತದೆ: ನಮ್ಮ ಜೀವಕ್ಕೂ ನಮ್ಮ ಭಕ್ತಿಗೂ ಬೇಕಾಗಿರುವಂಥ ಎಲ್ಲವನ್ನು ಕ್ರಿಸ್ತ ಯೇಸನು ನಮಗೆ ದಯಪಾಲಿಸಿದ್ದಾನೆ. ಆಮೇನ್. ಫಾರ್ ಲೈಫ್ ಆ್ಯಂಡ್ ಗಾಡ್ಲಿನೆಸ್, ವಾಟ್ ಎವರ್ ವಿ ನೀಡ್, ಗಾಡ್ ಹ್ಯಾಸ್ ಆಲ್ರೆಡಿ ಪ್ರೊವೈಡೆಡ್. ಹೇಗೆ ಕೊಟ್ಟಿದ್ದಾನೆ? ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ನಮ್ಮನ್ನು ಕರೆದಂಥ ದೇವರು ನಮ್ಮ ಜೀವಕ್ಕೂ ನಮ್ಮ ಭಕ್ತಿಗೂ ಬೇಕಾಗಿರುವಂಥ ಎಲ್ಲವನ್ನು ಕೊಟ್ಟಿದ್ದಾನೆ. ಅದು ಮಾತ್ರವಲ್ಲ, 4ನೇ ವಾಕ್ಯ ಹೇಳ್ತದೆ, ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ಪ್ರಿಯರಾದವರೇ, ಇವತ್ತು ನಮಗೆ ಒಂದು ನಿರೀಕ್ಷೆಯನ್ನು ಕೊಡುವಂಥ ವಾಕ್ಯ ಏನಂತ ನೋಡಬೇಕಾದ್ರೆ, ಅಮೂಲ್ಯವಾದಂಥ, ಅಂದರೆ ಅದಕ್ಕೆ ಬೆಲೆನೇ ಇಲ್ಲ, ಬೆಲೆನೇ ಕೊಡೋಕ್ಕಾಗಲ್ಲ, ಉತ್ಕೃಷ್ಟವಾಗಿರುವಂಥ, ಉತ್ತಮವಾಗಿರುವಂಥ, ಬದಲಾಗದಿರುವಂಥ ವಾಗ್ದಾನಗಳನ್ನು ದೇವರು ನಮಗೆ ದಯಪಾಲಿಸಿದ್ದಾನೆ. ಪ್ರಿಯರಾದವರೇ, ಇವತ್ತು ಕರ್ತನು ಸ್ಪಷ್ಟವಾಗಿ ನಮ್ಮ ಸಂಗಡ ಮಾತಾಡ್ತಿದ್ದಾನೆ. ನಮ್ಮ ದೇವರು ವಾಗ್ದಾನಗಳ ದೇವರು. ಈಸ್ ಅ ಗಾಡ್ ಆಫ್ ಪ್ರಾಮಿಸಸ್. ಆತನು ವಾಗ್ದಾನಗಳನ್ನು ಕೊಟ್ಟು ಆ ವಾಗ್ದಾನಗಳಿಗೆ ಒಂದು ಸಮಯವನ್ನು ಸೂಚಿಸಿ ಆ ವಾಗ್ದಾನಗಳು ನೆರವೇರುವಂತೆ ಆತನು ತನ್ನ ಕ್ರಿಯೆಗಳನ್ನು ತೋರಿಸಿ ಆ ವಾಗ್ದಾನಗಳು ನಿರ್ದಿಷ್ಟವಾದಂಥ ಸಮಯದಲ್ಲಿ ನೆರವೇರಿಸಲು ಆತನು ನಂಬಿಗಸ್ತನಾಗಿದ್ದಾನೆ. ಆಮೇನ್. ನಮ್ಮ ದೇವರು ಕೊಡುವಂಥ ವಾಗ್ದಾನಗಳು ಹೇಗಿದೆ? ಅದು ಅಮೂಲ್ಯವಾಗಿದೆ. ಮನುಷ್ಯನು ಕೊಡುವಂಥ ವಾಗ್ದಾನ ಅಲ್ಲ, ಅಧಿಕಾರಿಗಳು, ರಾಜಕಾರಣಿಗಳು ಕೊಡುವಂಥ ವಾಗ್ದಾನಗಳಲ್ಲ, ನಿನ್ನ ಕಂಪನಿಯಲ್ಲಿ ಕೆಲಸ ಮಾಡುವಂಥ ಆ ದಣಿ ಅಥವಾ ಯಜಮಾನರು ಕೊಡುವಂಥ ವಾಗ್ದಾನ ಅಲ್ಲ. ಇದು ಭೂಮಿ ಆಕಾಶವನ್ನು ಉಂಟು ಮಾಡಿದಂಥ ಕರ್ತನು ಕೊಡುವಂಥ ವಾಗ್ದಾನ. ಅದು ಹೇಗಿದೆ? ಹೌದು ಎಂದು, ಆಮೇನೆಂದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆತನ ವಾಗ್ದಾನಗಳು ನಮಗೆ ಕೊಡಲ್ಪಟ್ಟುವಂಥ ವಾಗ್ದಾನಗಳನ್ನು ಕರ್ತನು ನಿಶ್ಚಯವಾಗಿ ನೆರವೇರಿಸುವಂಥ ದೇವರಾಗಿದ್ದಾನೆ. ಆಮೇನ್. ಅಂದರೆ ಇವತ್ತು ನಾವು ಒಂದನ್ನು ಚೆನ್ನಾಗಿ ತಿಳಿದುಕೊಳ್ಳೋಣ. ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಪ್ರತಿಯೊಬ್ಬರಿಗೂ ದೇವರು ತನ್ನ ಅಮೂಲ್ಯವಾದಂಥ, ಉತ್ಕೃಷ್ಟವಾದಂಥ ವಾಗ್ದಾನಗಳನ್ನು ಇಟ್ಟಿದ್ದಾನೆ, ವಾಗ್ದಾನಗಳನ್ನು ಕೊಟ್ಟಿದ್ದಾನೆ. ಆಮೇನ್. ಈ ಕಾರ್ಯಕ್ರಮ ನೋಡುವಂಥ ನೀವು ಹೌದಂತೆ ಹೇಳಬಹುದು, ಹೌದು ಸ್ವಾಮಿ, ಕಳೆದ ವರ್ಷ ವಾಗ್ದಾನ ಹೊಂದ್ಕೊಂಡೆ, ಕಳೆದ ತಿಂಗಳಿಗೆ ವಾಗ್ದಾನ ಹೊಂದ್ಕೊಂಡೆ ಎಂಬುದಾಗಿ. ಈ ವಾಗ್ದಾನಗಳು ಸುಮ್ಮನೆ ದೇವರು ಕೊಡೋದಲ್ಲ. ನಮ್ಮನ್ನು ಏನೋ ಒಂದು ಸಂಕ್ಷಿಪ್ತವಾದಂಥ ಸಮಯಕ್ಕೆ ನಮ್ಮನ್ನು ಸಂತೋಷಗೊಳಿಸುವುದಕ್ಕಾಗಿ, ತೃಪ್ತಿಗೊಳಿಸುವುದಕ್ಕಾಗಿ, ಸಮಾಧಾನಪಡಿಸುವುದಕ್ಕಾಗಿ, ಸಂತೈಸುವುದಕ್ಕಾಗಿ ಈ ವಾಗ್ದಾನಗಳನ್ನು ಕೊಡೋದಿಲ್ಲ. ಕೊಟ್ಟಂಥ ವಾಗ್ದಾನಗಳನ್ನು ನಾವು ಮರೆತರೂ ಕರ್ತನು ಎಂದಿಗೂ ಮರೆಯುವುದೇ ಇಲ್ಲ. ಸೊ ಮೊದಲು ನಾವು ತಿಳ್ಕೊಬೇಕಾದದ್ದು,
ಕರ್ತನ ಅಮೂಲ್ಯವಾದಂಥ ಉತ್ಕೃಷ್ಟವಾದಂಥ ವಾಗ್ದಾನಗಳನ್ನು ಯೇಸು ಕ್ರಿಸ್ತನ ಪ್ರಭಾವದ ಮೂಲಕವಾಗಿ ನಮಗೆ ಕೊಟ್ಟಿದ್ದಾನೆ. ನಮ್ಮನ್ನು ಆಶೀರ್ವದಿಸುವಂತೆ ಅದನ್ನು ಇಟ್ಟಿದ್ದಾನೆ. ನಂತರ ಅದಕ್ಕೊಂದು ಸಮಯವನ್ನು ಸೂಚಿಸಿಟ್ಟಿದ್ದಾನೆ. ಆಮೇಲೆ ಒಂದು ಟೈಮ್ ಬಾಂಬ್ ಥರ ಅಲ್ವಾ, ಒಂದು ಹಳೆ ಕಾಲದ ಸಿನಿಮಾದಲ್ಲಿ ನೋಡಬೇಕಾದ್ರೆ ಟೈಮ್ ಬಾಂಬ್ ಅದಕ್ಕೆ ಸೆಟ್ ಮಾಡಿ ಇಟ್ಟಿರ್ತಾರೆ. 1 ಅವರು ಅಥವಾ 1 ನಿಮಿಷ 2 ನಿಮಿಷ ಅದು 0 ಬಂದಿದ ತಕ್ಷಣ ಅದು ಹಾಗೆ ಸಿಡಿಯುತ್ತೆ. ನಮ್ಮ ವಾಗ್ದಾನಗಳಿಗೂ ಒಂದು ಟೈಮರ್ ಇಟ್ಟಿದ್ದಾನೆ ಕರ್ತನು. ಅದು ಹತ್ತಿರ ಬರ್ತಾ 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 ಆ ಸಮಯಕ್ಕೆ ಸರಿಯಾಗಿ ಆ ದಿನ ಆ ಗಳಿಗೆ ಬಂದ ತಕ್ಷಣ ವಾಗ್ದಾನಗಳು ನೆರವೇರ್ತದೆ. ಅದನ್ನು ಯಾರು ತಡೆ ಮಾಡಲು ಸಾಧ್ಯನೇ ಇಲ್ಲ. ಮೂರನೇದಾಗಿ, ಈ ವಾಗ್ದಾನವನ್ನು ಕೊಟ್ಟಂಥ ದೇವರು ನಂಬಿಗಸ್ತನು. ನೀನು ಮರೀಬಹುದು, ಆ ವಾಗ್ದಾನ ಯಾವಾಗ ದೇವ್ರು ಕೊಟ್ಟನೋ ಅದನ್ನು ಮರೆತು ಬಿಟ್ಟಿರ್ಬೋದು, ಅಥವಾ ಪ್ರಾರ್ಥನೆ ಮಾಡದೇ ಇರ್ಬೋದು, ಅಥವಾ ಅದನ್ನು ನೆನಪಿಗೆ ಕೂಡ ತಂದುಕೊಳ್ಳದೇ ಇರಬಹುದು. ಆದರೆ ಕರ್ತನು ವಾಗ್ದಾನ ಮಾಡಿದಾತನು ನಂಬಿಗಸ್ತನಾಗಿದ್ದಾನೆ. ಆಮೇಲೆ 4ನೇದಾಗಿ, ಆ ವಾಗ್ದಾನವು ಎಂದಿಗೂ ಬದಲಾಗುವುದೇ ಇಲ್ಲ. ಪ್ರಿಯರಾದವರೇ, ನಾವು ಕೂಡ ದೇವರ ವಾಗ್ದಾನದಲ್ಲಿ ನಾವು ನಂಬಿಗಸ್ತರಾಗಿ ನಡೆಯುವಾಗ ವಾಗ್ದಾನ ಮಾಡಿದಂಥ ನಂಬಿಗಸ್ತನು ಆ ವಾಗ್ದಾನವನ್ನು ತಕ್ಕ ಸಮಯದಲ್ಲಿ ನೆರವೇರಿಸಲು ನಂಬಿಗಸ್ತನಾಗಿದ್ದಾನೆ. ಆಮೇಲೆ ಆದ್ದರಿಂದ ಇವತ್ತು ಈ ವಾರಕ್ಕೆ, ಈ ತಿಂಗಳಿಗೆ ದೇವರು ನಮಗೆ ಕೊಡುವಂಥ ಆ ನಿರೀಕ್ಷೆ ಕೊಡುವಂಥ ವಾಕ್ಯ ಏನಂತ ನೋಡಬೇಕಾದ್ರೆ, ಕ್ರಿಸ್ತ ಯೇಸುನ ಮೂಲಕವಾಗಿ ನಮಗೆ ಅಮೂಲ್ಯವಾದಂಥ ಉತ್ಕೃಷ್ಟವಾದಂಥ ವಾಗ್ದಾನಗಳನ್ನು ದೇವರು ಇಟ್ಟಿದ್ದಾನೆ, ಕೊಟ್ಟಿದ್ದಾನೆ, ದಯಪಾಲಿಸಿದ್ದಾನೆ. ಆ ವಾಗ್ದಾನ ನಿಶ್ಚಯವಾಗಿ ನೆರವೇರುತ್ತದೆ. ಆದ್ದರಿಂದ ಆದಿಕಾಂಡ 28:15 ಓದಿ ನೋಡ್ರಿ. ಯಾಕೋಬನಿಗೆ ದೇವರು ಹೇಳ್ತಿದ್ದಾನೆ, ನಾನು ನಿನಗೆ ಹೇಳಿದ್ದನ್ನು ನೆರವೇರಿಸುವ ತನಕ ನಿನ್ನ ಕೈ ಬಿಡುವುದೇ ಇಲ್ಲ. ಅಬ್ರಹಾಮನಿಗೆ ಹೇಳಿದ್ದನ್ನೆಲ್ಲ ನೆರವೇರಿಸಿದ, ಈಸಾಕನಿಗೆ ಹೇಳಿದ್ದನ್ನೆಲ್ಲ ನೆರವೇರಿಸಿದ, ಯಾಕೋಬನಿಗೆ ಹೇಳಿದ್ದನ್ನೆಲ್ಲ ನೆರವೇರಿಸಿದ, ಯೋಸೇಫನಿಗೆ ಹೇಳಿದ್ದನ್ನೆಲ್ಲ ನೆರವೇರಿಸಿದ, ಮೋಶೆಗೆ ಹೇಳಿದ್ದನ್ನೆಲ್ಲ ನೆರವೇರಿಸಿದ, ಯೆಹೋಶುವನಿಗೆ ಹೇಳಿದ್ದನ್ನೆಲ್ಲ ನೆರವೇರಿಸಿದ, ಇಸ್ರಾಯೇಲ್ ಜನರಿಗೆ ಹೇಳಿದ್ದನ್ನೆಲ್ಲ ನೆರವೇರಿಸಿದ, ತನ್ನ ಅಪೊಸ್ತಲರು ತನ್ನ ಶಿಷ್ಯರಿಗೆ ಹೇಳಿದ್ದನ್ನೆಲ್ಲ ನೆರವೇರಿಸಿದ. ಇವತ್ತು ನಿಮಗೂ ನನಗೂ ಕರ್ತನು ಇದನ್ನೇ ಹೇಳುತ್ತಾ ಜ್ಞಾಪಕಪಡಿಸ್ತಿದ್ದಾನೆ, ನಾನು ನಿನಗೆ ಹೇಳಿದ್ದನ್ನು ನೆರವೇರಿಸುವ ತನಕ ಕೈ ಬಿಡುವುದಿಲ್ಲ. ವಾಗ್ದಾನಗಳನ್ನು ನಂಬದೇ ಇರಬೇಡ್ರಿ, ನಂಬಿರಿ, ಅದ್ಭುತವನ್ನು ಕಾಣುವಿರಿ. ಆಮೇಲೆ ಈ ತಿಂಗಳು ವಾಗ್ದಾನಗಳು ನೆರವೇರುವಂಥ ಒಂದು ತಿಂಗಳಾಗಿ ಪರಿಗಣಿಸೋಣ. ಕರ್ತನು ನಿಶ್ಚಯವಾಗಿ ನೆರವೇರಿಸಿ ನಮ್ಮನ್ನು ಆಶೀರ್ವದಿಸುವಂಥ ದೇವರಾಗಿದ್ದಾನೆ. ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ, ನಮ್ಮ ಜೀವಕ್ಕೂ ನಮ್ಮ ಭಕ್ತಿಗೂ ಬೇಕಾಗಿರುವಂಥ ಸಕಲ ಕಾರ್ಯಗಳನ್ನು ಕ್ರಿಸ್ತನ ಪ್ರಭಾವದಿಂದ ನಮಗೆ ಅನುಗ್ರಹಿಸಿದ್ಯಾ ಸ್ವಾಮಿ. ಅದು ಮಾತ್ರವಲ್ಲ, ಕ್ರಿಸ್ತನ ಪ್ರಭಾವದ ಮುಖಾಂತರವಾಗಿ ದೇವರೇ ಅಮೂಲ್ಯವಾದಂಥ ಉತ್ಕೃಷ್ಟವಾದಂಥ ವಾಗ್ದಾನಗಳನ್ನು ನಮಗೆ ಅನುಗ್ರಹಿಸಿದ್ದೆ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬರು ಕೂಡ ನನಗೂ ಒಂದು ವಾಗ್ದಾನ ಉಂಟು, ಅದನ್ನು ನೆರವೇರಿಸುವಂಥ ನಂಬಿಗಸ್ತತೆಯ ದೇವರು ಉಂಟು, ತಕ್ಕ ಸಮಯದಲ್ಲಿ ನೆರವೇರಿಸುವ ಎಂಬುದಾಗಿ ದೇವರೇ ಹೊಸ ನಂಬಿಕೆಯಿಂದ ನಿರೀಕ್ಷೆಯಿಂದ ಅವರು ಜೀವಿಸಲು ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್, ಆಮೇನ್. ಕರ್ತನು ಈ ಮೇ ತಿಂಗಳು ಪೂರ್ತಿ ನಿಮ್ಮನ್ನು ಆಶೀರ್ವದಿಸಲಿ, ಬಲಪಡಿಸಲಿ, ವಾಗ್ದಾನಗಳನ್ನು ನೆರವೇರಿಸಲಿ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಆಮೇನ್.